ಜೆ.ಕೆ. ಅವ್ರು ತುಂಬ ದಿನದ ಎಮೋಷನ್ಸ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಲೆಟ್ ಹಿಮ್ ಕ್ರೈ. ಅದು ಹಗುರ ಆಗಲಿ. ಭುವನ್, ಏನೋ ಇದಲ್ಲ, ಯಾಕೆ ಇಲ್ಲಿದೆಯಾ? ಜೆ.ಕೆ. ಪ್ಲೀಸ್, ಇದೇನೋ ಇಲ್ಲಿ ಮಾತಾಡೋಂಥ ಸಮಯ ಅಲ್ಲ. ಇಲ್ಲಿ ಯಾರು ಕಿವಿಗಳಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮಿಬ್ಬರಲ್ಲೂ ಒಂದು ರಿಕ್ವೆಸ್ಟ್, ಈ ವಿಷಯನ ಇಲ್ಲಾಗಲಿ ಅಥವಾ ವಾಪಸ್ ನೀವು ಊರಿಗೆ ಹೋದ್ಮೇಲಾಗಲಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನೀವು ನನಗೆ ಸಿಕ್ಕಿದ್ದು, ನಾನು ನಿಮ್ಮ ಹತ್ರ ಮಾತಾಡಿದ್ದು ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಮರ್ತುಬಿಡಿ. ಅದರಲ್ಲೂ ಈಗ ನೀವಿರಲ್ಲಿ ಇರೋಷ್ಟು ದಿನ ನಾನು ಪಾಲಿಗೆ ಅಪರಿಚಿತ. ಅದು ಹಾಗೆ ಇರಲಿ. ನಾನು ಯಾವ ದೊಡ್ಡ ರಾಕ್ ಸ್ಟಾರು ಅಲ್ಲ, ನಿಮಗೆ ನಾನು ಗೊತ್ತೂ ಇಲ್ಲ. ನಾನೊಬ್ಬ ಜಮೀನ್ದಾರ ಮನೆಯಲ್ಲಿ ಕೆಲ್ಸಕ್ಕಿರೋನು ಅಷ್ಟೇ. ಭುವನ್, ಆದರೆ ಯಾಕೆ ನಿನಗೆ ಬದುಕೋ? ಲೇ, ನೀನು ಕಿಂಗ್ ಕಣೋ, ಕಿಂಗು, ರಾಕ್ ಸ್ಟಾರ್ ಕಿಂಗ್. ನೋಡು, ಅದೇನು ಸಮಸ್ಯೆ ಇದ್ರು ನಾನಿದ್ದೀನಿ. ಇಂಡಸ್ಟ್ರಿನಲ್ಲಿ ನಿನಗೆ ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ಸ್ ಇದ್ದಾರೆ. ಅದೇನು ಅಂತ ಹೇಳು ಭುವನ್. ಭುವನ್, ಪರ್ಸ್ನಲ್ ವಿಷಯ ಕೇಳ್ತಾ ಇದ್ದೀನಿ ಅಂದ್ಕೋಬೇಡಿ. ಏನಾದರೂ ಲವ್ ಡಿಸಪಾಯಿಂಟ್ಮೆಂಟ್? ಹೇ ಕಮಾನ್ ಮಯು, ಈಸ್ ನೋ ಮೋರ್ ಅ ಬ್ಯಾಚುಲರ್. ಮದುವೆ ಆಗಿದೆ. ಹೌದು ಭುವನ್, ನಿಮ್ಮ ಹೆಂಡತಿಯಲ್ಲಿ ಅವ್ರು ಬೆಂಗಳೂರಿನಲ್ಲಿದ್ದಾರೋ ಅಥವಾ ಅವ್ರನ್ನೂ ಇಲ್ಲಿ ಕರ್ಕೊಂಡು ಒಂದು ಇಬ್ಬರು ಒಟ್ಟಿಗೆ ಓದಾಡ್ತಾ ಇದ್ದೀರೋ? ಇಲ್ಲ, ಜೊತೆಲೇ ಇದ್ದಾಳೆ. ಭುವನ್, ಮದುವೆ ಆಗಿದ್ದ ವಿಚಾರ ನನಗೆ ತಿಳಿಸ್ಲೇ ಇಲ್ಲ ಅಲ್ವಾ? ಎನಿವೇ, ಬಿಲೇಟೆಡ್ ವಿಶಸ್. ನಿಮ್ಮ ಹೆಂಡ್ತಿನ ಇಂಟ್ರೊಡ್ಯೂಸ್ ಮಾಡಿಸಿ, ಈಗಲೇ ಕರ್ಕೊಂಬನ್ನಿ. ಹೌದು ಭುವನ್, ಇವಾಗಲೇ ಕರ್ಕೊಂಡು ಬಪ್ಪ, ಈಗಲೇ. ಜೆ.ಕೆ. ಪ್ಲೀಸ್, ಅವಳು ಇವಾಗ ಕರ್ಕೊಂಬರೋ ಸ್ಥಿತಿ ನಾನಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಪ್ಪ, ನಮ್ಮ ಮೇಲೆ ಅನುಮಾನನಾ? ನೋಡು ಭುವನ್, ನಮಗೆ ನಿಮ್ಮಿಬ್ಬರ ಮೇಲೆ ಪ್ರೀತಿ ಕಾಳಜಿ ಇದೆ ಹೊರತು ನಿಮ್ಮ ಸೀಕ್ರೆಟ್ನ ಡಂಗೂರ ಓಡಿಸೋ ಯಾವ ಯೋಚನೆನೂ ಇಲ್ಲ. ಏನು ಹೇಳ್ತೀರಾ ಮಯೂರಿ ಅವರೇ? ಹೌದು ಭುವನ್, ನಮ್ಮಿಂದ ಏನಾದರೂ ಒಳ್ಳೇದಾಗೋದಿದ್ರೆ ಮಾಡ್ತೀವಿ ಹೊರತು ನಿಮಗೆ ಕಷ್ಟ ಅಂತೂ ಖಂಡಿತ ಆಗಲ್ಲ. ಅನುಮಾನ ಅಂತಲ್ಲ, ನನ್ನ ಟಫ್ ಟೈಮಲ್ಲಿ ಜೆ.ಕೆ. ನನ್ನ ಜೊತೆಗಿದ್ದು ಸಹಾಯ ಮಾಡಿದ್ದಾನೆ. ನನ್ನ ಕಾಲೇಜ್ ಟೈಮಲ್ಲಿ, ನಾನು ಮ್ಯೂಸಿಕ್ ಕಲಿಯೋ ಟೈಮಲ್ಲಿ ಇವು ನನಗೆ ಸಹಾಯ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆದರೆ ಭುವನ್, ಈ ಫ್ಲ್ಯಾಶ್ ಬ್ಯಾಕ್ನೆಲ್ಲ ಬಿಡು. ಮೊದಲು ಹೋಗಿ ನಿಮ್ಮ ಹೆಂಡತಿನ ಕರ್ಕೊಂಡು ಬಾ, ಹೋಗು. ಜೆ.ಕೆ. ಅರ್ಥ ಮಾಡ್ಕೊ, ನಾನು ಅವಳ ಕರ್ಕೊಂಬರೋಕ್ಕಾಗಲ್ಲ. ಯಾಕೆ? ವೈ? ಯಾಕೆ ಅಂದರೆ ನಾವಿಬ್ರು ಗಂಡ ಹೆಂಡತಿ ಅಂತ ಈ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ದನಗಳೇ, ನೀವೇ ನಿಲ್ಲಿ ನಿಂತ್ಕೊಂಡು ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ನಲ್ಲ. ಬನ್ನಿ ಬನ್ನಿ. ಏಯ್, ಹೌದು, ನಿನಗೆ ನಾನು ಕರೆದ್ರೆ ಮಾತ್ರ ಕೇಳೋದಿಲ್ಲ ಅಲ್ಲ? ವಾಯ್ ಮಾರ್ರೆ, ಸ್ವಲ್ಪ ಸುಮ್ಮನಿರ್ತೀಯ. ನೀವಲ್ಲಿ ಮೊರಲು ಕಣ ಮಾಡಿ ಶ್ರದ್ಧಕ್ಕಂದು ಭುವನದು ಮಾನ ಮರ್ದಿಯನ್ನು ಕಡುಗ್ ಬೇಕಾಗಿಲ್ಲ. ದಣಿಗಳ ಹೋಗಿ ಮಾತಾಡ್ತಾರೆ. ನೀನು ತೆಪ್ಪಗೆ ನಿಂತ್ಕೊಂಡ್ರೆ ಸರಿ, ಆಮೇಲೆ ವಿಚಾರಿಸ್ಕತ್ತೆ ನಿನ್ನ. ಪಚ್ಚಿ, ಭುವನ್, ನಾನಿಲ್ಲಿ ಶೂಟಿಂಗ್ ನೋಡೋದಕ್ಕೂ ಅಥವಾ ಹೀರೋಯಿನ್ನ ಮೀಟ್ ಮಾಡೋದಕ್ಕೆಲ್ಲಪ್ಪ ಬಂದಿದ್ದು. ಪೂಜೆಗೆ ಟೈಮ್ ಆಗ್ತಿದೆ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಾ ಹೋಗೋಣ. ಅಲ್ಲ ದಿನಗಳೇ, ಬಟ್ ನೀವು ಅವರಿಬ್ರು ಮೀಟ್ ಮಾಡಲೇಬೇಕಂತೆ. ಅವ್ರು ನಿಮ್ಮನ್ನು ತುಂಬ ಕೇಳ್ತಾ ಇದ್ರು. ಅವ್ರು ನನ್ನನ್ನು ಕೇಳ್ತಾ ಇದ್ರ? ಅಲ್ಲ, ನನ್ನ ಪರಿಚಯ ಅವ್ರಿಗೆ ಹೇಗೆ? ದಣಿಗಳೇ, ಅದೆಂತ ಇಲ್ಲ. ಇವು ಹೀಗೆ ಹೋಗಿ ಗಡ್ಡ ಕರ್ಕೊಂಡು ಹಿಂಗೆ ತಲೆ ಕರ್ಕೊಂಡು ನನ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳಿರ್ತ. ಈಗ ಅವನಿಗೂ ಇವ್ರು ಪರಿಚಯ ಆಗಿರ್ತಾರೆ ಅಷ್ಟೇ. ಏಯ್ ಪಚ್ಚೆ, ಬನ್ನಿ ದಿನಗಳೇ. ಅವರು ಶಂಕರಣ್ಣ ಅಂತ, ಈ ಊರಿನ ಮುಖ್ಯಸ್ಥರು. ತುಂಬ ಒಳ್ಳೆ ವ್ಯಕ್ತಿ. ನನಗೂ ಭುವನ್ಗೂ ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರ ಮನೇಲೆ ನಾವು ಉಳ್ಕೊಂಡಿರೋದು. ಇಲ್ಲಮ್ಮ, ಇಲ್ಲಮ್ಮ. ಎಷ್ಟು ದೊಡ್ಡ ಕಲಾವಿದರು ನೀವು. ಎಂಥ ಸಂಸ್ಕಾರ. ಅಲ್ಲ, ನೀವು ಇಷ್ಟೊಂದು ಗೌರವ ಕೊಟ್ಟು ನಮಸ್ಕಾರ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆ ಸಂಸ್ಕೃತಿ ಇರೋ ಮನೆತನ ಅಂತ ಅನ್ಸುತ್ತೆ ನಿಮ್ಮದು. ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಮ್ಮ. ಸರ್, ನಿಮ್ಮನ್ನು ನೋಡಿದ್ರೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ. ಇಂಥ ಹಳ್ಳಿಲಿ ಇಷ್ಟು ಸಿಂಪಲ್ ಆಗಿ ನಿಮ್ಮ ಜೀವನ ಮಾಡ್ತಾ ಇರ ನೋಡಿದ್ರೆ ಹೊಟ್ಟೆ ಕಿಚ್ಚಿ ಆಗುತ್ತೆ. ಸಾರಿ, ನಾನು ಪರಿಚಯ ಮಾಡ್ಕೊಡೋದೇ ಬರ್ತ್ಬಿಟ್ಟೆ. ಜೆ.ಕೆ. ಸರ್, ಇವರು ಶಂಕರಣ್ಣ ಅಂತ ನಮ್ಮ ದಣಿಗಳು. ಭುವನ್, ಶ್ರದ್ಧವರಾಗಲಿ ಅವ್ರ ಬಗ್ಗೆ ಹೇಳಾಯ್ತು. ಹೌದಾ? ಇವ್ರ ಮೇಲೆ ನಾನು ಕೆಲಸಕ್ಕಿರೋದು. ಇಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ.
ಕೆಲಸದವನಲ್ಲ, ನನ್ನ ಮಗ. ನನ್ನ ಮಗನಿಗಿಂತಲೂ ಹೆಚ್ಚು. ನನ್ನ ಬಲಗೈ, ನನ್ನ ಪಾಲಿನ ಶಕ್ತಿ, ಇವನೇ ನಮ್ಮನೆ ಸರ್ವಸ್ವ. ಜೇಕೆ ಅವರೇ, ಭುವನ್, ನಾನು ಈ ಮನೆ ಕೆಲಸದವನು ಅಂತೇಳಿ ಎಷ್ಟು ಸಲ ಹೇಳಬೇಡ ಅಂತ ಹೇಳಿದ್ದೀನಿ ನಿನಗೆ? ಹಾ, ಅಪ್ಪಾಜಿ, ಇವರು ಮಯೂರಿ ಅಂತ ತುಂಬ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸಿನಿಮಾ ಹೀರೋಯಿನ್ ಅನ್ನೋಕ್ಕಿಂತ ತುಂಬ ಒಳ್ಳೆ ಮಾನವೀಯತೆ ಇರೋ ವ್ಯಕ್ತಿತ್ವ ಇವ್ರದ್ದು. ಶ್ರದ್ಧಾ, ನೀವು ತುಂಬ ಹೊಗಳ್ತಿದ್ದೀರಾ ನನ್ನ. ನಾನು ನಿಮ್ಮನ್ನ ಅಪ್ಪಾಜಿ ಅಂತ ಕರಿಬೋದಾ? ಎಷ್ಟು ಹಿತ ಇದೆ ಆ ಪದದಲ್ಲಿ. ಕರಿಯಮ್ಮ. ಮಗ ಇಲ್ಲ ಅನ್ನೋ ಚಿಂತೆಯಲ್ಲಿ ಇಂಚಿಂಚೆ ಸಾಯ್ತಾ ಇದ್ದ ನನಗೆ ಶ್ರದ್ಧಾ ಅದೇಗೆ ಸಿಕ್ಕಿದ್ಲು. ಅದು ಯಾವ ಗಳಿಗೆನಲ್ಲಿ ಅಪ್ಪಾಜಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ಲೋ ಏನೋ. ಅವತ್ತಿನಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ನೀನು ಅಪ್ಪಾಜಿ ಅಂತ ಕರೀಲ ಅಂತ ಕೇಳ್ತಾ ಇದೀಯ. ಕರಿಯಮ್ಮ, ಆ ಕರೆಸ್ಕೊಳ್ಳೋದಕ್ಕೆ ಪುಣ್ಯ ಮಾಡಿರ್ಬೇಕು. ಏನಿದೆ, ತುಂಬ ಎಮೋಷ್ನಲ್ ಸೀನ್ ನಡೀತಾ ಇದೆ. ಜನ ಶೂಟಿಂಗ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅದು ಸರಿ, ನೀವಿಬ್ರು ಹೀರೋ ಹೀರೋಯಿನು ಇಡೀ ದೇಶಕ್ಕೆ ಗೊತ್ತು. ಆದರೆ ನಮ್ಮ ಶ್ರದ್ಧಾ ಭುವನ್ ನಿಮ್ಗೆ ಹೇಗೆ ಗೊತ್ತು? ದಣಿಗಳೇ, ಅದು 2 ವರ್ಷದ ಹಿಂದೆ ನಾನು JKR ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ನೋಡಿ, ತುಂಬ ತೊಂದರೆಯಲ್ಲಿದ್ದೆ ನೋಡಿ. 3-4 ತಿಂಗಳು ಅವ್ರ ಮನೇಲಿ ನನಗೆ ಊಟ ವಸತಿ ಅಲ್ಲ. ಆಮೇಲೆ ನನಗೆ ಬೇರೆ ಏನೋ ಕೆಲಸ ಸಿಕ್ತು ಅಂತ ಅವ್ರಿಗೆ ಹೇಳ್ದೇ ಬಿಟ್ಟು ಹೋಗಿದ್ದೆ. ಪಾಪ ಕೆಲಸ ಬಿಡುವಾಗಲೂ ಕೂಡ ನಿನಗೇನಾದ್ರು ತೊಂದರೆ ಇದ್ರೆ ಫೋನ್ ಮಾಡು ಅಂತ ಕೈಲಿ ಒಂದಿಷ್ಟು ದುಡ್ಡು ಬೇರೆ ಕೊಟ್ಟು ಕಳಿಸಿದ್ರು ಅಲ್ವಾ JK ಸರ್? ಭುವನ್, ಅದೆಲ್ಲ ಬೇಕಾ ಈಗ? ಮತ್ತೆ ಶ್ರದ್ಧಾ? ಶ್ರದ್ಧಾ ಅವ್ರು ನನಗೆ ಗೊತ್ತಿಲ್ಲ, ಮಯೂರಿ ಮೇಡಮ್ ಕಡೆಯವರು. ಅದು ಅಪ್ಪಾಜಿ, ನಾನು ಪೇಟೆ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದಾಗ ಮಯೂರಿ ಅವ್ರನ್ನ ನಮ್ಮ ಸ್ಕೂಲ್ ಡೇಗೆ ಗೆಸ್ಟ್ ಆಗಿ ಕರೆಸಿದ್ವಿ. ಭುವನ್, ಶ್ರದ್ಧಾ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಅಷ್ಟೇ ಮಾತಾಡಬೇಕು.